ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ಈಗ ಬಿಗ್ ಪ್ಲಾನ್ ಮಾಡಿದೆ. ಒಂದು ಕಡೆ ಬಿಜೆಪಿಗೆ ದೊಡ್ಡ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಯಾವಾಗ ಎರಡನೇ ಲಿಸ್ಟ್ ಅನೌನ್ಸ್ ಆಗುತ್ತೋ ಕಳೆದ ಕೆಲ ದಿನಗಳ ಹಿಂದೆ ಅನೌನ್ಸ್ ಆಗ್ತಾ ಇದ್ದಂತೆ ಬಿಜೆಪಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಡುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲ, ಇಲ್ಲಿ ಕಳ್ಳ ಕಾಕರಿಗೆ ಮಣೆ ಹಾಕಲಾಗ್ತಾ ಇದೆ, ಜೈಲಿಗೆ ಹೋಗಿ ಬಂತಂತವರಿಗೆ ಸಚಿವರನ್ನಾಗಿ ಮಾಡಲಾಗ್ತಾ ಇದೆ, ಅವರಿಂದ ಹಣ ಪಡ್ಕೊಳ್ಳಲಾಗಿದೆ, ಭಯದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದನ್ನ ದೊಡ್ಡ ಮಟ್ಟದ ಅಸ್ತ್ರವನ್ನಾಗಿ ಮಾಡ್ಕೊಂಡು ಬಿಜೆಪಿ ಹೋರಾಟ ಮಾಡ್ತಾ ಇದೆ. ನಾಗೇಂದ್ರ ಅವರ ತಲೆದಂಡ ಆಗಲೇಬೇಕು, ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ. ಮತ್ತೊಂದು ಕಡೆ ಬಿಜೆಪಿ ಕೂಡ ದೊಡ್ಡ ಮಟ್ಟದ ಪ್ಲಾನ್ ಮಾಡಿದೆ. ಏನದು ಪ್ಲಾನ್ ಅಂತ ಹೇಳಿದ್ರೆ ಬಳ್ಳಾರಿ ಪಾದಯಾತ್ರೆ. ಹಿಂದೆ ನಿಮಗೆ ನೆನಪಿರಬಹುದು, ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಯಾರು? ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಆ ಪಾದಯಾತ್ರೆಯಿಂದಲೇ ಅವರು ಮುಖ್ಯಮಂತ್ರಿಯಾಗಿದ್ದು ಅನ್ನುವ ಮಾತುಗಳು ಕೂಡ ಇದೆ. ಅದು ರಾಜಕೀಯ ಬಿಡಿ. ಈಗ ಬಳ್ಳಾರಿ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ. ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆ. ಬಳ್ಳಾರಿ ಶಾಸಕರು ಬಿ ನಾಗೇಂದ್ರ. ಬಿಜೆಪಿ ಈ ರೀತಿಯ ಪ್ಲಾನ್ ಮಾಡಿರೋದು. ಅದಕ್ಕೆ ಪಾದಯಾತ್ರೆ ನಿಂತೋಯ್ತಾ? ಇಲ್ಲ. ಶ್ರೀರಾಮುಲು ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ, ಪಾದಯಾತ್ರೆಯನ್ನು ನಾವು ಮಾಡೇ ಮಾಡ್ತೀವಿ. ದಿನಾಂಕ ಎಲ್ಲಿಂದ ಎಲ್ಲಿಗೆ, ಎಲ್ಲಿಂದ ಆರಂಭ ಆಗಬೇಕು, ಎಲ್ಲಿಗೆ? ಬಳ್ಳಾರಿಗೆ. ಎಲ್ಲಿಂದ ಆರಂಭ ಆಗಬೇಕು, ಆರಂಭದ ಸ್ಥಳದ ಬಗ್ಗೆ ಶೀಘ್ರವೇ ಘೋಷಣೆ ಮಾಡಲಾಗುತ್ತೆ. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೃಹತ್ ಪಾದಯಾತ್ರೆ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ಪರಿಶಿಷ್ಟ ಪಂಗಡದ ನಾಯಕರ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ಪಾದಯಾತ್ರೆ ನಾಗೇಂದ್ರ ಅವರ ಕ್ಷೇತ್ರವಾದಂತಹ ಬಳ್ಳಾರಿಯಲ್ಲಿ ಅಂತ್ಯಗೊಳ್ಳುವಂತೆ ಪ್ಲಾನ್ ಮಾಡಲಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, 187 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರೆಸೆಂಟ್ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರಮುಖ ಪ್ರತಿಪಕ್ಷ ಬಿಜೆಪಿ ಬೃಹತ್ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಪಾದಯಾತ್ರೆ ಮಾಡೋದಕ್ಕಂತೂ ಬಿಜೆಪಿ ಡಿಸೈಡ್ ಮಾಡಿದೆ. ಬಟ್ ಯಾವಾಗ ಡೇಟು, ಎಲ್ಲಿಂದ ಪಾದಯಾತ್ರೆ ಹೊರಡಬೇಕು ಬಳ್ಳಾರಿಯವರೆಗೆ, ಅದಷ್ಟೇ ನಿರ್ಧಾರ ಆಗಬೇಕು. ಬಿಜೆಪಿ ನಾಯಕರುಗಳು ಕೂಡ ಪಾದಯಾತ್ರೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಾದಯಾತ್ರೆ ನಾವು ಮಾಡುವಂತಹ ಪ್ಲಾನ್ ಏನು ಸ್ಟಾಪ್ ಆಗಿಲ್ಲ, ಸೊ ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ. ಸೋಮವಾರ ಅಥವಾ ಮಂಗಳವಾರ, ಅಂದರೆ ನಾಳೆ ಅಥವಾ ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು ಬುಧವಾರ ಅಧಿಕೃತ ಘೋಷಣೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪರಿಶಿಷ್ಟ ಪಂಗಡಕ್ಕೆ ಸಮುದಾಯಕ್ಕೆ ಸೇರಿದಂತಹ ಪಕ್ಷದ ನಾಯಕರು ಪಾದಯಾತ್ರೆ ಮಾಡೋದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ. ಅದರ ರೂಪುರೇಷೆಗಳ ಬಗ್ಗೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹಿರಿಯ ನಾಯಕರೊಂದಿಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ದಿನಾಂಕವನ್ನು ನಿರ್ಧಾರ ಮಾಡ್ತಾರೆ, ಈ ಬಗ್ಗೆ ಹೇಳಿದ್ದಾರೆ. ರೂಪುರೇಷೆಗಳು ಯಾವ ರೀತಿ ಇರಬೇಕು, ಎಲ್ಲಿಂದ ಪಾದಯಾತ್ರೆ ಹೊರಡಬೇಕು, ಎಷ್ಟು ದಿನ, ಯಾಕಂದರೆ ಬಳ್ಳಾರಿಗೆ ಹೋಗೋದು ಅಂತ ಹೇಳಿದ್ರೆ ಅದು ಸುಮ್ಮನೆ ವಿಚಾರ ಅಲ್ಲ. ಒಂದಿನದಲ್ಲಿ 2 ದಿನದಲ್ಲಿ ಹೋಗೋಕ್ಕಾಗಲ್ಲ. ಹಾಗಾಗಿ ರೂಟ್ ಮಾರ್ಕು, ಯಾವ ರೂಟಲ್ಲಿ ಹೋಗಬೇಕು, ಹೇಗೆ, ಎಷ್ಟು ದಿನ, ಎಲ್ಲದರ ಬಗ್ಗೆ. ಹಾಗಾಗಿ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಬಹಳ ಉತ್ಸುಕರಾಗಿದ್ದಾರೆ. ಅದರ ರೂಪುರೇಷೆಗಳ ಬಗ್ಗೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಹಿರಿಯ ನಾಯಕರೊಂದಿಗೆ ಸಮಾಲೋಚನೆ ಮಾಡಿ ದಿನಾಂಕ ಕೂಡ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಸದ್ಯ ವಿಧಾನಮಂಡಲ ಅಧಿವೇಶನ ಒಳಗೆ ಮತ್ತು ಹೊರಗಡೆ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಸತತವಾಗಿ ಧರಣಿಗಳಾಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ. ಹೀಗಾಗಿ ತಕ್ಷಣಕ್ಕೆ ಪಾದಯಾತ್ರೆ ಘೋಷಣೆ ಮಾಡೋದಕ್ಕೆ ಬರಲ್ಲ. ಅಧಿವೇಶನ ಎಲ್ಲ ಮುಕ್ತಾಯ ಆಗಬೇಕು. ಮುಕ್ತಾಯ ಹಂತದಲ್ಲಿ ಘೋಷಣೆಯನ್ನು ಮಾಡೋದು ಸೂಕ್ತ ಅನ್ನೋ ಅಭಿಪ್ರಾಯ ಪಕ್ಷದ ನಾಯಕರಲ್ಲಿದೆ. ಅಧಿವೇಶನ 27ನೇ ತಾರೀಕು ಮುಕ್ತಾಯ ಆಗುತ್ತೆ, ಈ ತಿಂಗಳ 27ನೇ ತಾರೀಕು. ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ಅಧಿಕೃತವಾಗಿ ಪಾದಯಾತ್ರೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗುತ್ತೆ. ಹೇಗೆ ಪಾದಯಾತ್ರೆ ನಡೆಯುತ್ತೆ, ಅದರ ರೂಪುರೇಷೆಗಳೇನು, ಯಾವ ರೀತಿ, ಎಲ್ಲದರ ಬಗ್ಗೆನೂ ಕೂಡ. ಇನ್ನು ಬಿಜೆಪಿ ಪಾದಯಾತ್ರೆ ಎಲ್ಲಿಂದ ಎಲ್ಲಿಯವರೆಗೆ ನೋಡಿ, ರಾಜ್ಯದಲ್ಲಿ ಒಟ್ಟು 15 ಪರಿಶಿಷ್ಟ ಪಂಗಡ ST ಮೀಸಲು ವಿಧಾನಸಭಾ ಕ್ಷೇತ್ರದಿದೆ. ಈ ಪೈಕಿ ಬಹುತೇಕ ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ದಾವಣಗೆರೆ, ಯಾದಗಿರಿ ಜಿಲ್ಲೆಯಲ್ಲೇ ಇದೆ. ಹೀಗಾಗಿ ಪಾದಯಾತ್ರೆ ಈ ಜಿಲ್ಲೆಗಳನ್ನು ಹಾದು ಹೋಗುವಂತೆ ರೂಪುರೇಷೆಯನ್ನು ಸಿದ್ಧಪಡಿಸಲಾಗುತ್ತೆ. ಪಾದಯಾತ್ರೆ ಯಾವುದೇ ಜಿಲ್ಲೆಯಿಂದ ಆರಂಭಗೊಂಡರೂ ಕೂಡ ಅಂತಿಮವಾಗಿ ನಾಗೇಂದ್ರ ಅವರು ಪ್ರತಿನಿಧಿಸುವಂತಹ ಬಳ್ಳಾರಿಯಲ್ಲಿ ಅಂತ್ಯಗೊಳ್ಳುವ ಮಾರ್ಗವನ್ನು ನಿಗದಿಪಡಿಸಲಾಗಿದೆ.
ಶ್ರೀರಾಮುಲು ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ನಮ್ಮ ಪಕ್ಷದಲ್ಲಿ ಗೊಂದಲ ಇಲ್ಲ, ನಾವೆಲ್ಲರೂ ಕೂಡ ಬಹಳ ಕ್ಲಿಯರ್ ಆಗಿದ್ದೀವಿ. ಅಧಿವೇಶನ ನಡೀತಾ ಇರೋದ್ರಿಂದ ಅದು ಮುಗಿಲಿ ಅಂತ ಕಾಯ್ತಾ ಇದ್ದೀವಿ. ಪಾದಯಾತ್ರೆ ಯಾವುದೇ ಕಾರಣಕ್ಕೂ ಕೂಡ ರದ್ದಾಗಿಲ್ಲ. ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ನಮ್ಮ ಪಕ್ಷದ ನಾಯಕರು ಸದನದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಪ್ರತಿಭಟನೆ ಆಗ್ತಾ ಇದೆ. ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಂತ ಹಂತದ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ರಾಜ್ಯದ ಗಮನ ಸೆಳೆದಿದೆ ಈಗ ಬಳ್ಳಾರಿ ರಾಜಕೀಯ. ಯಾಕಂದರೆ ಮೇಲ್ಮನೆ ಕೆಳಮನೆ ಎರಡೂ ಕಡೆಯಲ್ಲೂ ಕೂಡ ಗದ್ದಲ. ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಸಂದರ್ಭದಲ್ಲಿ ವಶಕ್ಕೆ ಪಡೆಯಲಾಗಿದೆ BJP ನಾಯಕರನ್ನು. ಏಕೆಂದರೆ ರಾಜ್ಯ ರಾಜಕಾರಣದಲ್ಲಿ ಬಳ್ಳಾರಿ ರಾಜಕೀಯ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ, ಕಳೆದ 2 ದಶಕಗಳಿಂದ ಹಲವು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಇದೀಗ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪ್ರಹಸನ ಬಳ್ಳಾರಿ ರಾಜಕೀಯ ರಾಜ್ಯ ಮಟ್ಟದ ಚರ್ಚೆಗೂ ಮುನ್ನೆಲೆಗೆ ಬಂದಿದೆ. ಈಗ ಬಳ್ಳಾರಿ ಪಾದಯಾತ್ರೆ ಮಾಡೋದಕ್ಕೆ BJP ಪ್ಲಾನ್ ಮಾಡಿಕೊಂಡಿರೋದ್ರಿಂದ ಇವತ್ತು ನಾಳೆಯಲ್ಲಿ ಡೇಟ್ ಕೂಡ ಅನೌನ್ಸ್ ಆಗುತ್ತೆ. ಸೊ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರೆ ಅದು ಸರ್ಕಾರಕ್ಕೆ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ. ಸೊ ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕು.